ಹಲೋ ನಮಸ್ಕಾರ. ನಾನು ನಾಗರಾಜ್ ಸಿದ್ದೇಶೆಟ್ ಅಂತ. ಈಗಾಗಲೇ ನಾನು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನಿಂದ ಬಗ್ಗೋಣ ನಿವಾಸಿ ಆಗಿದ್ದೀನಿ. ನಾನು ವಿಷಯ ಏನಂದರೆ, ಈಗಾಗಲೇ ನಾವು ಈಗ ಅರಿಶಿನ ಒಂದು ಕೊಂಬೇನಿದೆ ಅಲ್ವಾ, ತಾವು ನೋಡ್ಬೋದು. ಇದನ್ನು ಅರಿಶಿನ ಕೊಂಬಿನಿಂದ ಬಳಕೆ ಮಾಡೋದ್ರಿಂದ ನಿಮ್ಮ ಒಂದು ಮೈಯಲ್ಲಿರುವಂಥ ನಂಜೇನಿರ್ತದೆ ಅದು ಹೋಗ್ತದೆ. ಮತ್ತು ನಾವು ತೆಂಗಿನೆಣ್ಣೆ ತೆಂಗಿನೆಣ್ಣೆ ಹಚ್ಕೊಂಡ್ರೆ ನಿಮ್ಮ ಬಾಡಿಯಲ್ಲಿರುವಂಥ ನಂಜು ಹೋಗ್ತದೆ. ಮತ್ತು ಕೆಲವೊಂದು ಜನರಿಗೆ ಕಾಲೆಲ್ಲ ಭಾಳ ಅದು ಊದ್ಕೊಳ್ತದೆ, ದಪ್ಪ ಆಗ್ತದೆ. ಆವಾಗ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ಗುಣ ಆಗೋದಿಲ್ಲ ಕೆಲವೊಮ್ಮೆ. ಇದರಿಂದ ಅದು ನಂಜಿನಿಂದ ಆಗುವಂಥ ಸಮಸ್ಯೆ. ಅದರಿಂದ ಇದು ನಾವು ಅರಿಶಿನ ಕೊಂಬನ್ನು ತೆಂಗಿನೆಣ್ಣೆಗೆ ತೆಂಗಿನೆಣ್ಣೆ ಹಚ್ಕೊಂಡ್ರೆ ನಿಮ್ಮ ಒಂದು ಮೈಯಲ್ಲಿರುವ ನಂಜನ್ನು ಅದು ತೆಗಿತದೆ. ಮತ್ತೇನಂದರೆ, ನೀವು ಸಾರಲ್ಲಿ ಯೂಸ್ ಮಾಡೋದ್ರಿಂದ ಬಾಡಿಯ ಒಂದು ನಂಜನ್ನು ಕೂಡ ಅದು ತೆಗೆಯುವಂಥ ಶಕ್ತಿ ನಮ್ಮ ಒಂದು ಅರಿಶಿನಕ್ಕಿದೆ. ಯಾಕಂದರೆ ಇದು ಆಗಿರೋದ್ರಿಂದ ನೀವು ತೆಂಗಿನೆಣ್ಣೆಯಲ್ಲಿ ಜರಿಸ್ಕೊಂಡು ಹಚ್ಕೊಳ್ಬೇಕು. ಮತ್ತೇನಾಗ್ತದೆ ಕೇಳಿದ್ರೆ, ಈಗ ಕೆಲವೊಂದು ಜನರಿಗೆ ನಾವು ನೋಡಿದ್ದೀವಿ, ಕಾಲೆಲ್ಲ ದಪ್ಪ ಆಗ್ತದೆ, ಅದು ನಂಜಿನಿಂದ ಆಗಿರ್ತದೆ. ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಕೂಡ ಗುಣ ಆಗೋದಿಲ್ಲ, ಅವ್ರ ಬೇಸತ್ತು ಹೋಗ್ಬಿಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಇದೆಲ್ಲ ನೀವು ಅರಿಶಿನವನ್ನು ಜರ್ಕೊಂಡು ನೀವು ತೆಂಗಿನೆಣ್ಣೆಗೆ ಹಾಕಿಬಿಟ್ಟು ಹಚ್ಕೊಳ್ಬೇಕಿದ್ದನ್ನು ತಾವು ನೋಡ್ಬೋದು. ಇದನ್ನು ಮೊದಲಿನ ಕಾಲದಲ್ಲಿ ಬಳಕೆ ಮಾಡ್ತಾಯಿದ್ರು. ಈಗೆಲ್ಲ ಕೂಡ ನಾವು ಹೈಟೆಕ್ ಯುಗಕ್ಕೆ ಮಾರೇ ಹೋಗ್ಬಿಟ್ಟಿದ್ದೀವಿ. ಯಾಕಂದರೆ ಪಾಪ ಅವ್ರಿಗೆ ಯಾವುದು ಕಾಯಿಲೆ ಅಂತಲೇ ಗೊತ್ತಾಗೋದಿಲ್ಲ. ಮತ್ತೇನಂದರೆ, ಮೊದಲಿನ ಕಾಲದಲ್ಲಿ ಈಗ ಜನ ಭಾಳ ವರ್ಷ 100-110 ವರ್ಷ ಬದುಕ್ತಾಯಿದ್ರು. ಈಗೆಲ್ಲ ನಮ್ಮದು ಆಯುಸ್ ಕಡಿಮೆ ಆಗಿದೆ. ಇದೆಲ್ಲ ನಾವು ಮರ್ತು ಬಿಟ್ಟಿದ್ದೀವಿ, ಹಳೆಯ ಒಂದು ಮದ್ದನ್ನು. ಅದನ್ನು ನಮ್ಮದು ಗ್ರೋತ್ ಮಾಡುವಂಥದ್ದು ಮತ್ತು ಬೆಳವಣಿಗೆ ಒಂದು ಸರ್ಕ್ಯುಲೇಷನ್ ಮಾಡುವಂಥದ್ದು ನಮ್ಮದೊಂದು ಪ್ರಾಮಾಣಿಕ ಪ್ರಯತ್ನ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ಅರಿಶಿನ ಒಂದು ಕೊಂಬನ್ನು ನೀವು ಬಳಕೆ ಮಾಡೋದ್ರಿಂದ ನಿಮಗೆ ಬಾಡಿಯಲ್ಲಿ, ನಿಮ್ಮ ದೇಹದಲ್ಲಿ ಇರುವಂತಹ ಒಂದು ನಂಜಿನ ಪದಾರ್ಥವನ್ನು ನೀವು ನಂಜಿನ ಬಂಗಡೆ ಏನಾದ್ರು ತಿಂದಿರ್ತೀವಲ್ವ, ಅದನ್ನು ಇದು ನಂಜಾಗಿರೋದ್ರಿಂದ ಇದು ಬಾಡಿ ರಿಮೂವ್ ಮಾಡ್ತದೆ, ತೆಗೆದಾಗ್ತದೆ ನಂಜನ್ನು. ಅರಿಶಿನ, ಯಾಕಂದರೆ ಅರಿಶಿನಕ್ಕೆ ಅದಷ್ಟು ಮಹತ್ವ ಇದೆ. ಆ ಒಂದು ನಿಟ್ಟಿನಲ್ಲಿ ಕೆಲವೊಂದು ಜನ ಸಾರಲ್ಲೂ ಯೂಸ್ ಮಾಡ್ತಾರೆ. ಮತ್ತು ಕೆಲವೊಂದು ಜನ ಕಾಲಿಗೆಲ್ಲ ದಪ್ಪ ಬಿಟ್ಟರೆ, ಗಾಯ ಎಲ್ಲ ಆದರೆ ಇದನ್ನು ಹಚ್ಕೊಳ್ಬೇಕು.